ನಮಸ್ಕಾರ, ಶುಭೋದಯ. ಶಿವಶಕ್ತಿ ಜ್ಞಾನ ಮತ್ತು ಶಕ್ತಿಯ ದರ್ಶನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಉಷಾ. ಸೊ ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಈಶಾನ್ಯ ಕಾಳಿ ಉಪಾಸಕರಾಗಿರುವಂಥ ಶ್ರೀಯುತ ಪ್ರವೀಣ್ ದೀಕ್ಷಿತ್ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ, ಶುಭೋದಯ. ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಗಳೇ. ನಮಸ್ಕಾರ. ಯಾದೇವಿ ಸರ್ವಭೂತೇಷು ಶಿವಶಕ್ತಿ ರೂಪೇಣ ಸಂಸ್ಥಿತ. ನಮಸ್ತಸ್ಸೇ 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 ನಮೋ ನಮಃ. ಇನ್ನು ಶ್ರಾವಣ ಮಾಸ ಬಂತು ಅಂತಂದರೆ ಸಾಕಷ್ಟು ಹಬ್ಬಗಳು ಒಂದಾದ್ಮೇಲೆ ಒಂದು ಬರ್ತಾ ಇರುತ್ತೆ. ಇನ್ನು ನಾಗರ ಪಂಚಮಿಯ ವಿಶೇಷತೆ ಏನು, ಇದರ ಒಂದು ಆಚರಣೆಯನ್ನು ನಾವು ಯಾವ ರೀತಿ ಮಾಡಬೇಕಾಗತ್ತೆ, ಇದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ವೀಕ್ಷಕರಿಗೆ ತಿಳಿಸ್ಕೊಡಿ ಗುರುಗಳೇ. ಬಹಳ ವಿಶೇಷವಾದ ಪೂಜೆ ನಾಗರ ಪಂಚಮಿ, ನಾಗರ ಚೌತಿ, ಇದೆರಡೂ ಮಾಡ್ತಾರೆ ಎಷ್ಟೋ ಜನ. ಕೆಲವೊಬ್ಬರು ಈ ನಾಗರ ಚೌತಿ ನಾಗರ ಪಂಚಮಿ ಮಾಡದೇ ಇರೋರು ಗಣಪತಿಯ ಹಬ್ಬದಂದು ಚೌತಿಯ ದಿನ ಪೂಜೆಯನ್ನು ಮಾಡ್ತಾರೆ. ಕೆಲವೊಂದು ಪಂಗಡದವರು ಈ ನಾಗರ ಪಂಚಮಿಯನ್ನು ಏತಕ್ಕಾಗಿ ಮಾಡಬೇಕು, ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ತಿಳ್ಕೊಬೇಕು. ಫಸ್ಟ್ ನಿಮ್ಮ ಊರಿನಲ್ಲಿ ಅಶ್ವತ್ಥ ಕಟ್ಟೆಗಳಿರುತ್ತೆ, ಆ ಅಶ್ವತ್ಥ ಕಟ್ಟೆಯಲ್ಲಿ ನಾಗ ಪ್ರತಿಷ್ಠೆ ಆಗಿರುತ್ತೆ. ನಾಗ ಪ್ರತಿಷ್ಠೆಯನ್ನು ಮಾಡಬೇಕು, ನಾಗರ ಪೂಜೆಯನ್ನು ಮಾಡಬೇಕು ಅಂದರೆ ಬಹಳ ಮುಖ್ಯವಾಗಿ ಬೇಕಾಗಿರೋದು ಮಡಿ. ಮಡಿ ಇಲ್ದಲೇ ನಾಗರನ್ನು ಆರಾಧನೆ ಮಾಡಬಾರ್ದು ಅಂತ ಹೇಳುತ್ತೆ. ಹೆಂಗೆ ಮಡಿ ಅಂದರೆ ಏನು ಅಂದರೆ, ವರ್ಷ ಪೂರ್ತಿ ನೀವೆಲ್ಲರೂ ಸ್ನಾನವನ್ನು ಮಾಡ್ತೀರಾ, ಬಿಸಿ ಬಿಸಿ ನೀರ ಸ್ನಾನವನ್ನು ಮಾಡಿ ನಿಮ್ಮ ಕೈಲಾದ ಸಮಯದಲ್ಲಿ ನೀವು ಪೂಜೆ ಪುನಸ್ಕಾರವನ್ನು ಮಾಡ್ತೀರಾ. ಆದರೆ ನಾಗರ ಪಂಚಮಿಯಂದು, ನಾಗರ ಚೌತಿಯಂದು ಮತ್ತು ಗಣಪತಿ ಹಬ್ಬದಲ್ಲಿ ಯಾರು ನಾಗರ ಚೌತಿಯನ್ನು ಮಾಡ್ತಾರೆ ಅವರು ಪ್ರಾತಃ ಕಾಲದಲ್ಲಿ, ಎಷ್ಟೊತ್ತಿಗೆ ಪ್ರಾತಃ ಕಾಲ ಅಂದಾಗ 6 ಗಂಟೆ ಮೇಲಲ್ಲ, ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ 4:30ಯಿಂದ 6 ಗಂಟೆ ಒಳಗಡೆ ನಾವು ಪ್ರಶಸ್ತವಾದ ಸಮಯ ಅಂತ ಹೇಳ್ತೀವಿ. ಆ ಪ್ರಶಸ್ತವಾದ ಸಮಯದಲ್ಲಿ ಒದ್ದೆ ಬಟ್ಟೆಯಲ್ಲಿ ಹೋಗಿ ನಾಗಪ್ಪನಿಗೆ ತನಿ ಎರಿಬೇಕು. ಆಗ ಮಾತ್ರ ನಿಮಗೆ ಪೂರ್ಣವಾದ ಫಲ ಸಿಕ್ಕೋದು. ನಾಗ ಚೌತಿ ಅಥವಾ ನಾಗರ ಪಂಚಮಿ ಎಂದು ಒಂದು ವಿಶೇಷವಾದ ಪೂಜೆಯ ಪದ್ಧತಿ ಇರುತ್ತೆ. ಏನು ಅಂದರೆ, ಈ ಎಳ್ಳನ್ನು ಹುರಿದು ಅದನ್ನು ಪುಡಿಯನ್ನು ಮಾಡಿ ಅದಕ್ಕೆ ಬೆಲ್ಲವನ್ನು ಸೇರಿಸಿ ಅದನ್ನು ನಾಗಪ್ಪನಿಗೆ ನೈವೇದ್ಯ ರೂಪದಲ್ಲಿ ಇಡ್ತಾರೆ. ಮತ್ತು ತಂಬಿಟ್ಟನ್ನು ನೈವೇದ್ಯವಾಗಿ ಇಡ್ತಾರೆ, ಕೋಸಂಬರಿಯನ್ನು ನೈವೇದ್ಯವಾಗಿ ಇಡ್ತಾರೆ. ಇದನ್ನು ಪ್ರತಿಯೊಬ್ಬ ಮನೆಯ ಹೆಣ್ಣು ಮಕ್ಕಳು, ಮುತ್ತೈದೆಯವರು ಇದನ್ನು ಮಾಡಲೇಬೇಕು. ಇದನ್ನು ಮಾಡಿ ಅದನ್ನು ತಗೊಂಡೋಗಿ ನಾಗಪ್ಪನಿಗೆ ಇಟ್ಟು ಪ್ರಾರ್ಥನೆ ಮಾಡಿ ಆ ನಾಗಪ್ಪನಿಗೆ ತನಿ ಎರಿಬೇಕು. ಏತಕ್ಕೋಸ್ಕರ ನಾಗಪ್ಪನಿಗೆ ತನಿ ಎರಿತೀರಾ ಅಂದರೆ, ನಿಮ್ಮ ಮನೆಯ ಮಕ್ಕಳ ಆರೋಗ್ಯಕ್ಕೋಸ್ಕರವಾಗೇ ಈ ನಾಗರ ಚೌತಿ ನಾಗರ ಪಂಚಮಿಯನ್ನು ಮಾಡೋದು. ಮತ್ತು ಇಂದಿನ ಕಾಲದಲ್ಲಿ ಒಂದು ಪ್ರತೀತಿ ಇತ್ತು. ಏನು ಅಂದಾಗ, ಆಗಿನ ಕಾಲದಲ್ಲಿ ಕುಟುಂಬ ತುಂಬ ದೊಡ್ಡದಾಗಿತ್ತು. ಈಗ ಕುಟುಂಬ ಅಂದರೆ ಏನು ಅಂತಲೇ ಗೊತ್ತಿಲ್ಲ. ಕುಟುಂಬ ಅಂದರೆ ಏನು, ನಾನು, ನನ್ನ ಗಂಡ, ನನ್ನ ಮಕ್ಕಳು ಅಷ್ಟೇ. ಆದರೆ ಆಗಿನ ಕಾಲದಲ್ಲಿ ಕುಟುಂಬ ಅಂದರೆ ಅಜ್ಜಿ, ತಾತ, ಅಣ್ಣ, ತಮ್ಮ, ಅತ್ತಿಗೆ, ನಾದಿನಿ ಎಲ್ಲರೂ ಸೇರಿದಾಗ ಒಂದು ಕುಟುಂಬ ಅನ್ನೋದಿತ್ತು. ಆ ಕುಟುಂಬದಲ್ಲಿ ಯಾರ ಹೆಣ್ಣು ಮಕ್ಕಳಿಗೆ ಅಣ್ಣಂದಿರು ತಮ್ಮಂದಿರಿರ್ತಾರೆ, ಅವ್ರಿಗೆ ಅಣ್ಣಂದಿರ ಆಯಸ್ಸು, ಆರೋಗ್ಯ, ತಮ್ಮಂದಿರ ಆಯಸ್ಸು, ಆರೋಗ್ಯಕ್ಕೋಸ್ಕರ ಈ ನಾಗರ ಪಂಚಮಿಯನ್ನು ತನಿ ಎರೆದು ಅವತ್ತಿನ ದಿನ ಹೋಗಿ ಅಣ್ಣಂದಿರಾಗಿರಲಿ ತಮ್ಮಂದಿರಿಗಾಗಿರಲಿ ಹೋಗಿ ಹಣೆಗೆ ಒಂದು ತಿಲಕವನ್ನು ಇಟ್ಟು ಆ ಹಾಲಲ್ಲಿ ಬೆನ್ನ ಸವರೋರು. ಏನಕ್ಕೆ ಅಂದರೆ, ನನ್ನ ಅಣ್ಣ ನನ್ನ ತಮ್ಮ ಆರೋಗ್ಯವಾಗಿರಲಿ, ಅಂದರೆ ಸಮೃದ್ಧಿಯಾಗಿರಲಿ ಅಂತ ತನ್ನ ಅಕ್ಕ ಆಗಿರ್ಬೋದು, ತಂಗಿ ಆಗಿರ್ಬೋದು, ಅಣ್ಣನ ಆರೋಗ್ಯ, ಅಣ್ಣನ ಶ್ರೇಯಸ್ಕೋಸ್ಕರ, ತಮ್ಮನ ಆರೋಗ್ಯ, ತಮ್ಮನ ಶ್ರೇಯಸ್ಕೋಸ್ಕರ ಈ ನಾಗರ ಚೌತಿ ನಾಗರ ಪಂಚಮಿಯನ್ನು ಮಾಡೋರು. ಈಗ ಎಲ್ಲಿ ಸಾಧ್ಯ? ಅದನ್ನು ನೋಡೋಕ್ಕೂ ಸಾಧ್ಯವಿಲ್ಲ, ಅದನ್ನು ಕೇಳೋಕ್ಕೂ ಸಾಧ್ಯವಿಲ್ಲ. ಯಾಕಂದರೆ ಈಗಿನ ಪ್ರಪಂಚದಲ್ಲಿ ಅಣ್ಣನಿಗೆ ತಂಗಿನ ನೋಡಿದ್ರೆ ಆಗಲ್ಲ, ತಂಗಿಗೆ ಅಣ್ಣನನ್ನು ನೋಡಿದ್ರೆ ಆಗಲ್ಲ. ಯಾಕೆ ಅಂದರೆ ಕುಟುಂಬ ಕಲಹಗಳಿಂದ ಅವರವರ ಕುಟುಂಬವನ್ನೇ ವಿಭಜನೆಗಳನ್ನು ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅದಕ್ಕೋಸ್ಕರ ಯಾರೇ ತಂಗಿಯರಾಗಿರಲಿ, ಯಾರೇ ಅಕ್ಕಂದಿರ ಮನೆಯಲ್ಲಿರಲಿ, ನಿಮ್ಮ ಅಣ್ಣ, ನಿಮ್ಮ ತಮ್ಮಂದಿರ ಶ್ರೇಯಸ್ಕೋಸ್ಕರ ಇವತ್ತೊಂದು ದಿನ ನಿಮ್ಗೇನೇ ಕೋಪ ಇರಲಿ, ಏನೇ ಕುಟುಂಬ ಕಲಹ ಇರಲಿ,
ಹೋಗಿ ಅಣ್ಣನ ಶ್ರೇಯಸ್ಕೋಸ್ಕರ, ತಮ್ಮನ ಶ್ರೇಯಸ್ಕೋಸ್ಕರ ಇದೊಂದು ಕೆಲಸವನ್ನು ಮಾಡಬೇಕು. ಆ ತಮ್ಮನಾಗಿದ್ದರೆ ಅವನಿಗೆ ನಿಮ್ಮಿಂದ ಆಶೀರ್ವಾದ, ಅಣ್ಣನಾಗಿದ್ದರೆ ಅಣ್ಣನಿಂದ ನಿಮಗೆ ಆಶೀರ್ವಾದವನ್ನು ಪಡೆದಾಗ ಈ ನಾಗರ ಪಂಚಮಿಯನ್ನು, ನಾಗರ ಚೌತಿಯ ಪೂರ್ಣವಾದ ಫಲ ನಿಮಗೆ ಸಿಕ್ಕುತ್ತೆ. ಈ ಪೂಜೆಯನ್ನು ಮಾಡೋದ್ರಿಂದ ನಿಮ್ಮ ಕುಟುಂಬ ಉತ್ತರೋತ್ತರವಾಗಿ ಅಭಿವೃದ್ಧಿಯಾಗತ್ತೆ. ಮತ್ತು ಮನೆಯಲ್ಲಿ ಸಮೃದ್ಧಿ. ನಾಗಪ್ಪ ಅಂದರೆ ಏನು? ಭಂಡಾರ ಅಂತ ಹೇಳ್ತೀವಿ. ಯಾರ ಮನೆಯಲ್ಲಿ ನಾಗಪ್ಪನ ಆರಾಧನೆ ಇರುತ್ತೆ, ಈ ಹಳ್ಳಿಗಳ ಕಡೆ ನೀವು ನೋಡಿರ್ಬೋದು, ಕೂಳೆ ನಾಗರು ಮಾಡ್ತೀವಿ ಗುರುಗಳೇ ನಾವು ಅಂತಾರೆ. ಅಂದರೆ ತೋಟದಲ್ಲಿ ನಾಗಪ್ಪನ ಪೂಜೆಯನ್ನು ಮಾಡ್ತಾರೆ. ಎಷ್ಟು ಮಡಿಯಿಂದ ಮಾಡ್ತಾರೆ ಹೇಳಿ. ಆದರೆ ನಮ್ಮ ಈ ಬೆಂಗಳೂರು, ಈ ಪಟ್ಟಣದ ಪ್ರದೇಶಗಳಲ್ಲಿ ಯಾವುದೇ ರೀತಿಯ ಮಡಿ ಇರೋಲ್ಲ. ಬರ್ತಾರೆ, ಮನೆಯಿಂದಲೇ ಚಪ್ಪಲಿ ಹಾಕ್ಕೊಂಡು ಬರ್ತಾರೆ, ಬಂದು ಆಶ್ವತ್ ಕಟ್ಟೆ ಹತ್ರ ಬಿಡೋದು. ಎಷ್ಟು ಜನನ ನಾವು ನೋಡಿದ್ದೀವಿ ಅಂದರೆ, ಅಲ್ಲೇ ನಂದಿನಿ ಬೂತ್ ಇರುತ್ತೆ, ಅಲ್ಲಿಂದ ಒಂದು ಹಾಲಿನ ಪ್ಯಾಕೆಟ್ ತೊಗೊಂಡು ಅಲ್ಲೇ ಕಿತ್ಬಿಟ್ಟು ಆ ಪ್ಯಾಕೆಟಿಂದ ಚೊಂಬಿಗೂ ಕೂಡ ಹಾಲು ಹಾಕೊಳ್ಳಲ್ಲ, ಆ ಪ್ಯಾಕೆಟಲ್ಲೇ ಹಾಲು ಒಯ್ದುಬಿಟ್ಟು ತನಿ ಎರೆದಿದ್ದೀವಿ ಅಂತ ಹೋಗ್ತಾ ಇರ್ತಾರೆ. ಮಾಡೋದನ್ನು ಕ್ರಮವಾಗಿ ಮಾಡಿ ಭಗವಂತ ಪೂರ್ಣವಾದ ಅನುಗ್ರಹವನ್ನು ಕೊಡ್ತಾರೆ. ಯಾರೋ ಹೇಳಿದ್ದಾರೆ ಕಾಟಾಚಾರಕ್ಕೆ ಮಾಡಬೇಕು ಅಂತ ಆ ಪೂಜೆಯನ್ನು ಮಾಡಲೂಬೇಡಿ, ಕರ್ಮವನ್ನು ಕಟ್ಕೊಳ್ಳೂಬೇಡಿ. ಹಾಗಾಗಿ ನಾಗರ ಪಂಚಮಿ, ನಾಗನ ಆರಾಧನೆಯನ್ನು ಮಾಡಬೇಕು ಅಂದರೆ ಮಡಿಯಿಂದ, ಭಕ್ತಿಯಿಂದ ಆರಾಧನೆ ಮಾಡಿದಾಗ ಮಾತ್ರ ನಿಮಗೆ, ನಿಮ್ಮ ಕುಟುಂಬಕ್ಕೆ ಶ್ರೇಯಸ್ಸು. ಖಂಡಿತವಾಗ್ಲೂ. ಸೊ ಕುಟುಂಬದಲ್ಲಿ ಕಲಹ ಇದ್ದಾಗ, ಅದರಲ್ಲೂ ವಿಶೇಷವಾಗಿ ಅಣ್ಣ ತಂಗಿ ಅಥವಾ ಅಕ್ಕ ತಮ್ಮನ ಜಗಳಗಳಿದ್ದಾಗ ಒಂದಾಗಬೇಕು ಅಂತಂದರೆ ನಾಗರ ಪಂಚಮಿಯ ಆಚರಣೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಗಳೇ, ತಮಗೆ ನಮಸ್ಕಾರ. ಜೈ ಶ್ರೀಕೃಷ್ಣ. ಏನು ನಾಗರ ಪಂಚಮಿಯ ಆಚರಣೆ ಯಾವ ರೀತಿ ನಾವು ಮಾಡಬೇಕು ಅನ್ನೋದ್ರ ಬಗ್ಗೆ ನಮಗೆ ಗುರುಗಳು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.